ಸರ್, ಇವಾಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಶಶಿಧರ್ ಶೆಟ್ಟಿ ಅವರು, ಪರಿಸರವಾದಿ ಮತ್ತು ಸಾಮಾಜಿಕ ಕಾರ್ಯಕರ್ತರು. ಸರ್ ನಮಸ್ತೆ. ನಮಸ್ಕಾರ ಸರ್, ಕರಾವಳಿ ಪ್ರವಾಸೋದ್ಯಮವನ್ನ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಸರ್, ಈ ಬಗ್ಗೆ ಏನ್ ಹೇಳ್ತೀರಾ ಅಂತ? ಪ್ರವಾಸೋದ್ಯಮ ಇವರು ಇದಕ್ಕೆ ಕೋಟಿಗಟ್ಟಲೆ ದುಡ್ಡನ್ನ ಈಗಾಗಲೇ ಬಿಡುಗಡೆ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಅದ್ರ ಬಗ್ಗೆ RT ಹಾಕಿದ್ದೇನೆ. ಯಾವ ಪ್ರವಾಸೋದ್ಯಮಕ್ಕೆ ಎಷ್ಟೆಷ್ಟು ಖರ್ಚು ಮಾಡ್ಲಿಕ್ಕೆ ಹೊರಟಿದ್ದೀರಿ, ನಮ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ ಅಂತ. ಇಲ್ಲಿ ಮೂಲಭೂತ ಇನ್ಫ್ರಾಸ್ಟ್ರಕ್ಚರ್ ಇವ್ರ ಹತ್ರ ಇಲ್ಲದೆ ಏನ್ ಪ್ರವಾಸೋದ್ಯಮಕ್ಕೆ ಇವರು ಉತ್ತೇಜನ ಕೊಡ್ತಾರೆ ಅನ್ನೋದು ಮೊದಲ ಪ್ರಶ್ನೆ. ಫಸ್ಟ್ ಆಫ್ ಆಲ್, ಈಗ ಗೋವಾ ಮತ್ತೆ ಕೇರಳಕ್ಕೆ ಕಂಪೇರ್ ಮಾಡಿದ್ರೆ ಅಲ್ಲಿ ವಾಟರ್ ಟೂರಿಸಂ ತುಂಬಾ ಒಂದು ಮುಂಚೂಣಿಯಲ್ಲಿದೆ. ನೀರಿನಲ್ಲಿ ಬೋಟಿಂಗ್ ಇರ್ಬೋದು, ರಾಫ್ಟಿಂಗ್ ಇರ್ಬೋದು, ಅಥವಾ ಅಲ್ಲಿ ಬೋಟ್ ಹೌಸ್ ಗಳಿರ್ಬೋದು, ಅಂತ ಕ್ಲಬ್ ಹೌಸ್ ಗಳಿರ್ಬೋದು, ನೀರಿನಲ್ಲಿರುವಂತದ್ದು ಅವುಗಳೆಲ್ಲ ಇರ್ತದೆ. ಆದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ 2 ಉಭಯ ನದಿಗಳನ್ನು ನೋಡಿದ್ರೆ ಅಲ್ಲಿ ಯಾರಾದ್ರೂ ಕೈ ಅಥವಾ ಕಾಲು ಹಾಕಿದ್ರೆ ನದಿಗೆ ಕಾಲ್ ಮತ್ತೆ ಇದು ಸಾಂಕ್ರಾಮಿಕ ರೋಗ ಸೃಷ್ಟಿಯಾಗಬಹುದು. ಆ ಪರಿಸ್ಥಿತಿಯಲ್ಲಿ ನದಿಗಳನ್ನ ತಂದು ಹಾಕಿದ್ದೇವೆ ನಾವು. ನದಿಗಳಲ್ಲಿ ಜಲಚರಗಳೆಲ್ಲ ಸತ್ತು ಸೇಲ್ತಾ ಇರ್ತಕ್ಕಂತ ವ್ಯವಸ್ಥೆ ನಮ್ಮ ನದಿಯಲ್ಲಿದೆ. ಸೆಕೆಂಡ್ ಥಿಂಗ್, ಇಲ್ಲಿ ಒಂದು ಡ್ರೈನೇಜ್ ಸಿಸ್ಟಮ್ ಇನ್ನು ನಮ್ಮಲ್ಲಿ ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಒಂದು ಮಳೆ ಬಂತಂದ್ರೆ ಕಾರಂಜಿ ಟಾಯ್ಲೆಟ್ ಎಲ್ಲ ಕಾರಂಜಿ ರೂಪದಲ್ಲಿ ಮಧ್ಯ ರಸ್ತೆಯಲ್ಲಿ ಹಾರ್ತಾ ಇದೆ. 1,800 ಕೋಟಿ ರೂಪಾಯಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಇವರು ಖರ್ಚು ಮಾಡಿದ ಹಣ ಎಲ್ಲ ನೀರಲ್ಲಿ ಹೋಮ ಮಾಡಿ ಇಲ್ಲಿ ಅಧಿಕಾರಿಗಳು ಸ್ಮಾರ್ಟ್ ಆಗಿ ತಿಂದು ಬಿಟ್ರೆ ಮಂಗಳೂರು ಸ್ಮಾರ್ಟ್ ಆಗ್ಲಿಲ್ಲ. ಸ್ಮಾರ್ಟ್ ಆಗ್ಲಿಕ್ಕೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ ಯಾವುದೇ ರೂಪುಕೊಳ್ಳಿಕ್ಕೆ ಇವ್ರ ಹತ್ರ ಯೋಗ್ಯತೆ ಇಲ್ಲ. ಈಗ ಇದರ ಮುಂದಿನ ಯೋಜನೆಯಾಗಿ ಈಗ ನೋಡಿ, ಕೂಳೂರು ಬ್ರಿಡ್ಜ್ ಇಂದ ಬಂದರಿಗೆ ಒಂದು ಫೆರಿ ಯಾವುದು ರೋರೋ ಬ್ರಿಡ್ಜ್ ಅಂತೆ, ಎಲ್ಲಿ ನಮ್ಮ ಮೊದಲು ಸಿಗಂದೂರಲ್ಲಿ ಇತ್ತಲ್ಲ, ಅಲ್ಲಿ ಸ್ಟಾಪ್ ಆಯ್ತು. ಆ 2 ಬೋಟ್ ಅಂತ ತಗೊಂಡು ಇಲ್ಲಿ ಹಾಕಿ ಅಲ್ಲಿ ಸರಕು ಮತ್ತೆ ಇದನ್ನು ಸಾಗಾಟ ಮಾಡುದಂತೆ, ನಮ್ಮ ಕಾರುಗಳು ಬಸ್ಸುಗಳನ್ನ ಇಲ್ಲಿ ಟ್ರಾಫಿಕ್ ಅನ್ನು ಕಮ್ಮಿ ಮಾಡ್ಲಿಕ್ಕೆ. ಅದು ಒಂದು ಕೂಳೂರಿಂದ ಬಂದರಿ ಬರ್ಲಿಕ್ಕೆ 2 ತಾಸು ಬೇಕು. ಅದರಲ್ಲಿ ಅದೇ ಕಾರಲ್ಲಿ ನೇರವಾಗಿ ಬಂದ್ರೆ ಕೂಳೂರಿಂದ ಬ್ರಿಡ್ಜ್ ಕಾಲಿದ 20 ನಿಮಿಷದೊಳಗೆ ಬಂದರಿಗೆ ಹೋಗ್ಲಿಕ್ಕೆ ಆಗ್ತದೆ. ಇವು ಅಲ್ಲಿ 2 ಗಂಟೆ ಕಾದು ಯಾರು ಕಾಯ್ತಾರ? ಇದೆಲ್ಲ ಇವರು ಸಾಗರ ಮಾಲ ಇಂತ ದೊಡ್ಡ ದೊಡ್ಡ ಯೋಜನೆ ಹೆಸರೊಳಗೆ, ಪ್ರವಾಸೋದ್ಯಮ ಹೆಸರೊಳಗೆ ಇವರೆಲ್ಲ ದುಡ್ಡನ್ನಿಷ್ಟು ಲೂಟಿ ಮಾಡ್ಲಿಕ್ಕೆ ಒಂದಿಷ್ಟು ಯೋಜನೆಗಳನ್ನ ಹಾಕೊಳ್ತಾ ಇದ್ರೆ ಬಿಟ್ಟರೆ ಮತ್ತೆ ಬೇರೆ ಏನಿಲ್ಲ. ಸೆಕೆಂಡ್ ಥಿಂಗ್, ಈಗ ಮಂಗಳೂರಿನ ಬಗ್ಗೆ ಈಗ DCM ಯಾಕೆ ಮಾತಾಡ್ತಿದ್ದಾರೆ ಅಂತ ಹೇಳಲಿಕ್ಕೆ ಹೋದ್ರೆ, ಮೊದಲು ಒಂದು ಕಾಲದಲ್ಲಿ CRZ ನಮ್ಮ ಕರಾವಳಿಯ ಸಮುದ್ರ ತೀರದಲ್ಲಿ ಒಂದಿಷ್ಟು ಮೀನುಗಾರರು ಬಡವರು ಮನೆ ಕಟ್ಕೊಂಡಿದ್ದವರಿಗೆಲ್ಲ ಸಣ್ಣ ಸಣ್ಣ ಗುಡಿಸಲಿದ್ದವರಿಗೆ ಮನೆ ಕಟ್ಲಿಕ್ಕೆ ಬಿಡ್ಲಿಲ್ಲ. ನೀವು CRZ 500 ಮೀಟರ್ ಅಂತರದಲ್ಲಿ ಮನೆ ಕಟ್ಲಿಕ್ಕಿಲ್ಲ ಅಂತ ಅವ್ರನ್ನೆಲ್ಲ ಓಡಿಸಿದ್ರು. ಕಟ್ಟಿದಂತ ಮನೆಯನ್ನ ಪೊನ್ನೂರಾಜಿದ್ದಾಗೆಲ್ಲ JCB ತಂದು ಬುಲ್ಡೋಜರ್ ತಂದು ಕಡಿಮೆ ಹಾಕಿದ್ರು. ಆದ್ರೆ ಈಗ ಏನಾಗಿದೆ, ಈ ಸಮುದ್ರ ಸೈಡ್ ಒಂದು ರಸ್ತೆ ಮಾಡ್ಕೊಂಡು, ಸಪೂರ ರಸ್ತೆ ಮಾಡ್ಕೊಂಡು, ಇದು ವಿಪತ್ತು ನಿರ್ವಹಣಾ ರಸ್ತೆ ಅಂತ ಮಾಡಿಕೊಂಡು, ಆ ರಸ್ತೆಗಿಂತ ಈಚೆಗಡೆ ಯಾವ್ದು ಬಿಲ್ಡಿಂಗ್ ಮಾಡ್ಬೋದಂತ ಈಗ 30 ಫ್ಲೋರ್ 40 ಫ್ಲೋರ್ ಬಿಲ್ಡರ್ಗಳೆಲ್ಲ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಸಮುದ್ರ ಸೈಡ್ ಅಲ್ಲಿ. ಯಾವ್ದು ಸಿ ವ್ಯೂ ಅಂತೇಳಿ ಹೇಳಿ ಬಿಲ್ಡಿಂಗ್ ಮಾಡಿದ್ರಲ್ಲಿ ಕೋಟಿಗಟ್ಟಲೆ ದುಡ್ಡು ಮಾಡ್ಲಿಕ್ಕೆ. ಅಂದ್ರೆ ನಮ್ಮಲ್ಲಿ ಕಾನೂನುಗಳು ಬಡವರಿಗಿಲ್ಲ, ಶ್ರೀಮಂತ ಬಡವರಿಗೆ ಆವಾಗ CRZ ಅಪ್ಲೈ ಕಾನೂನು ಇರುವಾಗ ಇದೇ ಜಾಗವನ್ನ ಸೆಂಟ್ಸಿಗೆ 5,000 10,000ಕ್ಕೆ ಈ ಬಿಲ್ಡರ್ಗಳಿಗೆ ರಾಜಕಾರಣಿಗಳಿಗೆ ಸೇಲ್ ಮಾಡಿ ಹೋದ್ರು. ಈ ರಾಜಕಾರಣಿಗಳು ತಕೊಂಡ್ಮೇಲೆ CRZ ಕಾನೂನನ್ನ ಚೇಂಜ್ ಮಾಡ್ಕೊಂಡ್ರು. ಈಗ ಸೆಂಟ್ಸಿಗೆ 10 ಲಕ್ಷ 15 ಲಕ್ಷ ಆಯ್ತು ಅಲ್ಲಿಗೆ. ಇದೆಲ್ಲ ಏನಾಗಿದೆ ಅಂದ್ರೆ, ಈ ಬಂಡವಾಳಶಾಹಿಗಳು ಮತ್ತು ರಾಜಕಾರಣಿಗಳು ಇವತ್ತು ನಮ್ಮ ಕೋಸ್ಟಲ್ ಬೆಲ್ಟ್ ಅಲ್ಲಿ ಎಕರೆಗಟ್ಟಲೆ ಜಾಗವನ್ನು ಖರೀದಿ ಮಾಡಿ ಇಟ್ಟಿದ್ದಾರೆ. ಆ ಜಾಗ ಖರೀದಿ ಮಾಡಿದಕ್ಕೆ ಬೆಲೆ ಬರ್ಬೇಕಲ್ಲ ಮತ್ತು ಕೂಡ. ಆದ್ರೆ ಇನ್ನೊಂದಿಷ್ಟು ಪ್ರವಾಸೋದ್ಯಮ ಹೆಸರಲ್ಲಿ ಇನ್ನೊಂದಿಷ್ಟು ಸಾವಿರಾರು ಕೋಟಿ ಸ್ಯಾಂಕ್ಷನ್ ಮಾಡ್ಕೊಂಡು ಅದರಲ್ಲಿ ದುಡ್ಡು ಮಾಡುದು, ಮತ್ತೆ ಇವರ ಜಾಗಕ್ಕೆ ಬೆಲೆ ಬರಲಿ, ರೆಸಾರ್ಟ್, ಹೋಮ್ ಸ್ಟೇ ಇದೆಲ್ಲ ಮಾಡ್ಲಿಕ್ಕೆ ಆಲ್ರೆಡಿ ನಮ್ಮಲ್ಲಿ ಡ್ರೈನೇಜ್ ವ್ಯವಸ್ಥೆ ಸರಿ ಇಲ್ಲ, ಇದ್ದ ನದಿಯನ್ನ ಇವರಿಗೆ ಉಳಿಸ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲ. ಪ್ರವಾಸೋದ್ಯಮ ಹೆಸರಲ್ಲಿ ಒಂದಿಷ್ಟು ಏನು ಉದ್ಯೋಗ ಸೃಷ್ಟಿ ಮಾಡ್ತಾರಂತೆ. ಏನು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಇವರು? ಮಂಗಳೂರಿನಲ್ಲಿರ್ತಕ್ಕಂಥ MRPL MCFO ಒಂದಿಷ್ಟು ಕೈಗಾರಿಕೆಗಳಲ್ಲಿ ಎಷ್ಟು ಜನ ಲೋಕಲ್ಸ್ಗಳಿಗೆ ಉದ್ಯೋಗ ಕೊಟ್ಟಿದ್ದಾರೆ? ಇವೆಲ್ಲವೂ ಜನರ ಕಿವಿಗೆ ಹೂ ಅಲ್ಲ. ಇದು ಲಾಲ್ಬಾಗ್ ಪಾರ್ಕ್ ಅನ್ನೇ ಇಡ್ಲಿಕ್ಕೆ, ಹೂವಿನ ಪಾರ್ಕ್ ಅನ್ನೇ ಇಡ್ಲಿಕ್ಕೆ ಮಾಡ್ತಕ್ಕಂಥ ಒಂದು ಯೋಜನೆ ಬಿಟ್ರೆ ಇದು ಮತ್ತೆ ಏನಲ್ಲ, ಜನರನ್ನು ಮೂರ್ಖರಾಗಿ ಮಾಡ್ಲಿಕ್ಕೆ ಇರ್ತಕ್ಕಂಥ ಒಂದು ಯೋಜನೆ. ಯಾಕಂದ್ರೆ ಇವರಿಗೆ ನೋಡಿ, ಒಂದು ಯಾವುದೇ ಒಂದು ಝೋನ್, ಈಗ ಮೂಡದಲ್ಲಿ ಒಂದು ಝೋನ್ ಅನ್ನ ಅದರಲ್ಲಿ 8 ಝೋನ್ ಬರ್ತದೆ. ಆರೆಂಜ್ ಝೋನ್, ಗ್ರೀನ್ ಝೋನ್, ರೆಡ್ ಝೋನ್ ಅಂತೇಳಿ ಹೇಳಿ. ಕಾಮನ್ ಮ್ಯಾನ್ ಅಲ್ಲಿ ಇರುವಾಗ ಆ ಭೂಪ್ರದೇಶ ಗ್ರೀನ್ ಝೋನಿಗೆ ಬರ್ತದೆ. ಅದೇ ಒಬ್ಬ ಮಿಡ್ಲ್ ಮ್ಯಾನ್ ತಗೊಳ್ಳುವಾಗ ಅದು ಆರೆಂಜ್ ಝೋನಿಗೆ ಬರ್ತದೆ. ಅದೇ ಒಬ್ಬ ಬ್ರೋಕರ್ ತಕೊಂಡು ಅದನ್ನ ಬಿಲ್ಡರಿಗೆ ಮಾರಿದಾಗ ಅದು ರೆಡ್ ಝೋನ್ ಮಾಡ್ಕೊಂಡು ಬರ್ತಾರೆ. ಅಂದ್ರೆ ಅದನ್ನ ರೇಟ್ ಜಾಸ್ತಿ ಆಯ್ತು, ಇಂಡಸ್ಟ್ರಿಯಲ್ಲಿ ಕೊಡ್ಬೋದು ಅಂತ ಹೇಳಿ. ಹಾಗೆ ಇವುಗಳೆಲ್ಲ ಇದ್ರ ಹಿಂದೆ ಕಾಣದ ಕೈಗಳು ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇದೆ. ನಿಜವಾಗಿ ಇವರಿಗೆ ಪ್ರವಾಸೋದ್ಯಮದಲ್ಲಿ ಇಂಟ್ರೆಸ್ಟ್ ಇದ್ದದ್ದೇ ಹೌದಾಗಿದ್ರೆ, ಮಂಗಳೂರಿನ ಬೇಸಿಕ್ ನೀಡ್, ಒಂದು ಇಲ್ಲಿಯ ಒಂದು ಶುದ್ಧ ನೀರು, ಒಂದು ಕೈಗಾರಿಕೆಗೆ ಮಲಿನ ಆಗದೆ ಒಂದು ಒಳ್ಳೆ ಗಾಳಿ, ಮತ್ತೆ ಇಲ್ಲಿ ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಒಂದು ರಿಕ್ಷಾ ಸ್ಟ್ಯಾಂಡೋ ಕಾರ್ ಸ್ಟ್ಯಾಂಡೋ ಇಲ್ಲ, ಪ್ರವಾಸೋದ್ಯಮಕ್ಕೆ ಬಂದಿಳಿತಕ್ಕಂತ ಮೂಲಭೂತ ಸೌಕರ್ಯಗಳು, ಇದನ್ನ ಒಂದಿಷ್ಟು ನದಿಗಳ ಸ್ವಚ್ಛ ಮಾಡ್ಕೊಳ್ಳುವಂತಹದ್ದು,
ಒಂದು ನದಿ ಮುಖಜ ಭೂಮಿಯನ್ನು ಒತ್ತುವರಿ ಮಾಡಿದ್ದನ್ನು ತೆರವು ಮಾಡಿಸ್ಕೊಳ್ತಕ್ಕಂಥದ್ದು. ಇದು ಯಾವುದು ಇವ್ರ ಹತ್ರ ಇಲ್ಲ. ಒಂದಿಷ್ಟು ಹೊಸ ಎತ್ತಿನ ಹೊಳೆ ಯೋಜನೆ ಮಾಡ್ಕೊಂಡು, ಸ್ಮಾರ್ಟ್ ಸಿಟಿ ಯೋಜನೆ ಮಾಡ್ಕೊಂಡ್ರು. ಇವೆಲ್ಲ ಇನ್ನೊಂದು ಈ ಹಣ ಲೂಟಿ, ಜನರ ತೆರಿಗೆ ಹಣವನ್ನು ಲೂಟಿ ಮಾಡ್ಲಿಕ್ಕೆ ಮಾಡ್ಕೊಳ್ತಕ್ಕಂಥ ಒಂದೊಂದಿಷ್ಟು ಯೋಜನೆಗಳು ಬಿಟ್ಟರೆ ಬೇರೆ ಏನಿಲ್ಲ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಮಾಹಿತಿಗಾಗಿ. ಥ್ಯಾಂಕ್ ಯು.